ಬಂಜೇತನದ ಚಿಕಿತ್ಸೆಯಲ್ಲಿ ಹೋಮಿಯೋಪತಿಯ ಪಾತ್ರವೇನು? ಬಂಜೇತನದ ಚಿಕಿತ್ಸೆಯಲ್ಲಿ ಹೋಮಿಯೋಪತಿಯ ಪಾತ್ರ ತುಂಬಾ ಮಹತ್ವವಾಗಿದೆ. ಅನೇಕ ಅನಾರೋಗ್ಯದ ಸಮಸ್ಯೆಗಳು ದಂಪತಿಗಳ ಬದುಕಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತವೆ. ಅದರಲ್ಲಿ ಬಂಜೇತನ ಕೂಡ ಒಂದು. ಇಂದಿನ ಸಂಚಿಕೆಯಲ್ಲಿ ಬಂಜೇತನವೆಂದರೇನು, ಅದರ ಕಾರಣಗಳು, ಅಪಾಯದ ಅಂಶಗಳು, ಜೀವನ ಶೈಲಿಯ ಪಾತ್ರ, ಚಿಕಿತ್ಸೆಗಳ ಬಗ್ಗೆ ಕುರಿತು ಇರುವ ತಪ್ಪು ಕಲ್ಪನೆಗಳು ಹಾಗೂ ಹೋಮಿಯೋಪತಿಯ ಪಾತ್ರವನ್ನು ತಿಳಿಸಿಕೊಡಲು ನಮ್ಮ ತಜ್ಞರಾದ ಡಾಕ್ಟರ್ ಗಿರಿಜಾ ಕೊಣ್ಣೂರಿ, ಪ್ರಾಧ್ಯಾಪಕರು, ಮುಖ್ಯಸ್ಥರು, ಪ್ರಸ್ತುತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೇಲಿ ಹೋಮಿಯೋಪತಿ ಮಹಾವಿದ್ಯಾಲಯ, ಬಸವನಕುರ್ಚಿ, ಬೆಳಗಾವಿ ಅವರು ಸರಳ ರೀತಿಯಿಂದ ಈ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಮೇಡಮ್, ಈ ಪಾಡ್ಕಾಸ್ಟ್ಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಇಷ್ಟು ಆತ್ಮೀಯವಾದ ಮತ್ತು ಸುಂದರವಾದ ಪರಿಚಯ ನೀಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂಚಿಕೆಗಾಗಿ ನಮ್ಮ ವೀಕ್ಷಕರು ಆತುರತೆಯಿಂದ ಕಾಯುತ್ತಿದ್ದಾರೆ. ಸಮಯ ವ್ಯರ್ಥ ಮಾಡದೆ ಈ ಸಂಚಿಕೆಯನ್ನ ಮುಂದುವರಿಸೋಣ. ಇತ್ತೀಚಿನ ದಿನದಲ್ಲಿ ಬಂಜೇತನದ ಸಮಸ್ಯೆ ಹೆಚ್ಚಾಗಿ ಕಾಣುತ್ತಿದೆ. ಬಂಜೇತನವೆಂದರೇನು? ಹೌದು ಮೇಡಮ್, ನೀವು ಹೇಳುವುದು ತುಂಬಾ ನಿಜ. ಇತ್ತೀಚಿನ ದಿನಗಳಲ್ಲಿ ಬಂಜೇತನ ತುಂಬಾ ಹೆಚ್ಚಾಗಿದೆ. ಈಗ ಬಂಜೇತನ ಎಂದರೆ ಮದುವೆಯಾದ ಮೇಲೆ ದಂಪತಿಗಳಿಗೆ ಮಗುವಿನ ನಿರೀಕ್ಷೆ ಸಹಜ. ಆದರೆ 1 ವರ್ಷದವರೆಗೆ ನಿಯಮಿತ ದಾಂಪತ್ಯ ಜೀವನ ನಡೆಸಿದರು ಮತ್ತು ಯಾವುದೇ ಗರ್ಭ ನಿರೋಧಕ ಅಂದ್ರೆ ಕಾಂಟ್ರಾಸೆಪ್ಷನ್ ಅನ್ನು ಬಳಸದೇ ಇದ್ದರೂ 1 ವರ್ಷದವರೆಗೆ ಗರ್ಭಧಾರಣೆಯಾಗದಿದ್ದರೆ ಅದನ್ನು ನಾವು ಬಂಜೇತನ ಅಥವಾ ಇನ್ಫರ್ಟಿಲಿಟಿ ಎಂದು ಕರೆಯುತ್ತೇವೆ. ಈಗ ಈ ಇನ್ಫರ್ಟಿಲಿಟಿಯಲ್ಲಿ 2 ರೀತಿಗಳಿವೆ. ಒಂದು ಪ್ರಾಥಮಿಕ ಬಂಜೇತನ ಅಥವಾ ಪ್ರೈಮರಿ ಇನ್ಫರ್ಟಿಲಿಟಿ. ಇದರಲ್ಲಿ ದಂಪತಿಗಳಿಗೆ ಒಮ್ಮೆಯೂ ಕೂಡ ಗರ್ಭಧಾರಣೆ ಆಗಿರುವುದಿಲ್ಲ. ಮತ್ತು ಎರಡನೆಯದು ಅಂದರೆ ಸೆಕೆಂಡರಿ ಇನ್ಫರ್ಟಿಲಿಟಿ. ಇಲ್ಲಿ ದಂಪತಿಗಳಿಗೆ ಮೊದಲು ಗರ್ಭಧಾರಣೆ ಆಗಿರಬಹುದು, ಗರ್ಭಪಾತವಾಗಿರಬಹುದು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರಬಹುದು, ಅಥವಾ ಹೆರಿಗೆಯೂ ಆಗಿರಬಹುದು, ಅಥವಾ ಅವರಿಗೆ ಮಕ್ಕಳೂ ಇರಬಹುದು. ಅದಾದ ನಂತರ ಅವರು ಸತತವಾಗಿ ಪ್ರಯತ್ನ ಮಾಡಿದರೂ ಕೂಡ ಗರ್ಭಧಾರಣೆ ಆಗದಿದ್ದರೆ ಅದನ್ನು ದ್ವಿತೀಯ ಬಂಜೇತನ ಅಥವಾ ಸೆಕೆಂಡರಿ ಇನ್ಫರ್ಟಿಲಿಟಿ ಎಂದು ಕರೆಯುತ್ತೇವೆ. ಧನ್ಯವಾದಗಳು ಮೇಡಮ್. ಮುಂದಿನ ಪ್ರಶ್ನೆ, ಮದುವೆಯಾದ ದಂಪತಿಗಳು ಎಷ್ಟು ಸಮಯದವರೆಗೆ ಗರ್ಭಧಾರಣೆ ಆಗದಿದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕು? ಸಾಮಾನ್ಯವಾಗಿ ಆರೋಗ್ಯವಂತ ದಂಪತಿಗಳು ಯಾವುದೇ ಗರ್ಭ ನಿರೋಧಕ ವಿಧಾನವನ್ನು ಬಳಸದೆ ನಿಯಮಿತ ದಾಂಪತ್ಯ ಜೀವನವನ್ನು ನಡೆಸಿದ ಮೇಲೆ 1 ವರ್ಷದವರೆಗೆ ಗರ್ಭಧಾರಣೆ ಆಗುವ ಸಾಧ್ಯತೆ ಹೆಚ್ಚು. ಆದರೆ 1 ವರ್ಷದ ಸತತ ಪ್ರಯತ್ನದ ನಂತರವೂ ಗರ್ಭಧಾರಣೆಯಾಗದಿದ್ದರೆ ಅದನ್ನು ಅವರು ನಿರ್ಲಕ್ಷಿಸಬಾರದು. ಅವರು ಇಬ್ಬರೂ ಸೇರಿ ತಜ್ಞ ವೈದ್ಯರನ್ನು ಸಂಪರ್ಕಿಸಬೇಕು. ಮತ್ತು ಈಗ ಮಹಿಳೆಯ ವಯಸ್ಸು 35ಕ್ಕಿಂತ ಹೆಚ್ಚು ಹಾಗೂ ಪುರುಷನ ವಯಸ್ಸು 45ಕ್ಕಿಂತ ಹೆಚ್ಚಿದ್ದರೆ ಅವರು 6 ತಿಂಗಳಲ್ಲಿಯೇ ವೈದ್ಯರನ್ನು ಸಂಪರ್ಕಿಸಬೇಕು. ಮುಂದಿನ ಪ್ರಶ್ನೆ ಮಹತ್ವಪೂರ್ಣವಾದದ್ದೇ ಅನ್ನಬಹುದು. ಬಂಜೇತನ ಕೇವಲ ಮಹಿಳೆಯರ ಸಮಸ್ಯೆಯೇ ಅಥವಾ ಪುರುಷರ ಕಾರಣವೂ ಸಮಾನವಾಗಿದೆ? ಬಂಜೇತನದ ಪ್ರಮುಖ ಕಾರಣಗಳು ಯಾವುವು? ಬಂಜೇತನಕ್ಕೆ ಕೇವಲ ಮಹಿಳೆಯರೇ ಕಾರಣ ಎನ್ನುವುದು ಬಹಳ ತಪ್ಪು ಕಲ್ಪನೆ. ಬಂಜೇತನದಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಸಮಾನವಾಗಿ ಕಾರಣೀಭೂತರಾಗುತ್ತಾರೆ. 40% ಪ್ರಕರಣಗಳಲ್ಲಿ ಮಹಿಳೆಯರು ಕಾರಣೀಭೂತರಾಗಿದ್ದಾರೆ ಮತ್ತು 40% ಪ್ರಕರಣಗಳಲ್ಲಿ ಪುರುಷರು ಕಾರಣೀಭೂತರಾಗಿದ್ದಾರೆ. ಮತ್ತು 10% ಇಬ್ಬರೂ ಕಾರಣೀಭೂತರಾಗಿರುತ್ತಾರೆ. ಮತ್ತು ಉಳಿದ 10% ಯಾವುದೇ ಕಾರಣ ಇರುವುದಿಲ್ಲ. ದಂಪತಿಗಳ ಎಲ್ಲಾ ಪರೀಕ್ಷೆಗಳು ಸಾಮಾನ್ಯವಾಗಿ ಬರುತ್ತವೆ, ಆದರೂ ಅವರಿಗೆ ಬಂಜೇತನ ಇರುತ್ತದೆ. ಇದನ್ನು ಅಜ್ಞಾತ ಕಾರಣ ಬಂಜೇತನ ಅಥವಾ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಎಂದು ಕರೆಯುತ್ತಾರೆ. ಇದೇ ಪ್ರಶ್ನೆಯನ್ನು ಮುಂದುವರೆಸುತ್ತಾ, ಮಹಿಳೆಯಲ್ಲಿ ಕಂಡುಬರುವ ಬಂಜೇತನದ ಪ್ರಮುಖ ಕಾರಣಗಳು ಯಾವುವು? ಮಹಿಳೆಯರಲ್ಲಿ ಗರ್ಭಧಾರಣೆ ಆಗಲಿಕ್ಕೆ ಸಾಮಾನ್ಯವಾದ ಗರ್ಭಾಶಯ ಇರಬೇಕು, ಅಂದರೆ ಸಾಮಾನ್ಯವಾದ ಯೂಟ್ರಸ್ ಇರಬೇಕು, ಸಾಮಾನ್ಯವಾದ ಗರ್ಭಕಂಠ ಇರಬೇಕು, ಅಂದರೆ ಸರ್ವಿಕ್ಸ್ ಇರಬೇಕು, ಸಾಮಾನ್ಯವಾದ ಅಂಡಾಶಯ ಮತ್ತು ಸಾಮಾನ್ಯವಾದ ಅಂಡನಾಳ ಇರಬೇಕು, ಅಂದರೆ ಫೆಲೋಪಿಯನ್ ಟ್ಯೂಬ್, ಸಮತೋಲನವಾದ ಹಾರ್ಮೋನುಗಳಿರಬೇಕು ಮತ್ತು ಸರಿಯಾದ ಸಮಯದಲ್ಲಿ ಅಂಡಾನುತ್ಪತ್ತಿ ಆಗಬೇಕು ಮತ್ತು ಅದೇ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಲೈಂಗಿಕ ಸಂಪರ್ಕವಾಗಬೇಕು. ಅಂದರೆ ಗರ್ಭಧಾರಣೆ ಸಾಧ್ಯ. ಆದರೆ ಕೆಲವು ಮಹಿಳೆಯರಲ್ಲಿ ಅಂಡಾನುತ್ಪತ್ತಿ ಸರಿಯಾಗಿ ಆಗದಿರುವುದು, PCOD ಅಥವಾ PCOS ಇರುವುದು, ಗರ್ಭಕೋಶ ಅಥವಾ ಅಂಡನಾಳದ ಸಮಸ್ಯೆ ಇರುವುದು, ಥೈರಾಯ್ಡ್ ಸಮಸ್ಯೆಗಳು, ಎಂಡೋಮೆಟ್ರಿಯೋಸಿಸ್ ಇರಬಹುದು ಅಥವಾ ವಯಸ್ಸಿನ ಹೆಚ್ಚಳ, ಇವು ಎಲ್ಲವೂ ಕಾರಣೀಭೂತವಾಗಿವೆ.
ಹಾಗಾದರೆ ಪುರುಷರಲ್ಲಿ ಕಂಡುಬರುವ ಬಂಜೇತನದ ಪ್ರಮುಖ ಕಾರಣಗಳು ಯಾವುವು? ಪುರುಷರಲ್ಲಿ ಉತ್ತಮ ಫಲವತ್ತತೆಗೆ ಉತ್ತಮ ಗುಣಮಟ್ಟದ ವೀರ್ಯಾಣುಗಳಿರಬೇಕು ಮತ್ತು ವೀರ್ಯಾಣುಗಳ ಸಂಖ್ಯೆಯು ತುಂಬಾ ಇರಬೇಕು. ಅವು ವೀರ್ಯಾಣುಗಳ ಮೊಟಿಲಿಟಿ ಅಂದರೆ ಚಲನಶೀಲತೆಯು ಹೆಚ್ಚಾಗಿರಬೇಕು ಮತ್ತು ವೀರ್ಯಾಣುಗಳ ಆಕಾರವು ಸರಿಯಾಗಿರಬೇಕು ಮತ್ತು ಸಾಮಾನ್ಯವಾದ ಲೈಂಗಿಕ ಕ್ರಿಯೆಯೂ ಇರಬೇಕು. ಅಂದರನೇ ಫಲವತ್ತತೆ ಸಾಧ್ಯವಾಗುತ್ತದೆ. ಆದರೆ ಕೆಲವು ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ತುಂಬಾ ಕಡಿಮೆ ಇರುವುದು, ವೀರ್ಯಾಣುಗಳ ಮೊಟಿಲಿಟಿ ಅಥವಾ ಚಲನಶೀಲತೆ ಕಮ್ಮಿ ಇರುವುದು, ವೀರ್ಯಾಣುಗಳ ಆಕಾರದಲ್ಲಿ ದೋಷ ಇರುವುದು, ಕೆಲವು ಸೋಂಕುಗಳು, ಧೂಮ್ರಪಾನ, ಮದ್ಯಪಾನ ಮತ್ತು ಜೀವನ ಶೈಲಿ ಇವು ಎಲ್ಲವೂ ಕಾರಣೀಭೂತವಾಗಿವೆ. ಮುಂದಿನ ಪ್ರಶ್ನೆ, ಬಂಜೇತನವನ್ನು ಸೂಚಿಸುವ ಪ್ರಮುಖ ಲಕ್ಷಣಗಳು ಯಾವುವು? ಬಂಜೇತನಕ್ಕೆ ಯಾವುದೇ ಪ್ರಮುಖ ಲಕ್ಷಣಗಳು ಇರಬೇಕು ಹಾಗೇನಿಲ್ಲ. ಗರ್ಭಧಾರಣೆ ಆಗದಿರುವುದೇ ಪ್ರಮುಖ ಮತ್ತು ಮೊದಲಿನ ಲಕ್ಷಣ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರಲ್ಲಿ ಋತುಚಕ್ರ ಆಗದೇ ಇರುವುದು, ಅನಿಯಮಿತ ಋತುಚಕ್ರದ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ, ತುಂಬಾ ಕಡಿಮೆ ರಕ್ತಸ್ರಾವ, ಮುಟ್ಟಿನ ಸಮಯದಲ್ಲಿ ತೀವ್ರವಾದ ನೋವು, ಪದೇ ಪದೇ ಗರ್ಭಪಾತವಾಗುವುದು, ಪೆಲ್ವಿಸ್ನಲ್ಲಿ ಅಥವಾ ಶ್ರೋಣಿಯಲ್ಲಿ ಊತ ಅಥವಾ ಸೋಂಕಿನ ಇತಿಹಾಸ ಇದ್ದರೆ, ಮತ್ತು ಪುರುಷರಲ್ಲಿ ವೀರ್ಯಾಣುಗಳ ಗುಣಮಟ್ಟ, ಅಸಾಮಾನ್ಯವಾದ ಲೈಂಗಿಕ ಪ್ರಕ್ರಿಯೆ ಈ ತರ ಇದ್ದರೆ ಇವುಗಳನ್ನು ನಾವು ಒಂದು ಲಕ್ಷಣ ಎಂದು ತಿಳಿದುಕೊಳ್ಳಬಹುದು. ಮುಂದಿನ ಪ್ರಶ್ನೆ, ವಯಸ್ಸು ಹೆಚ್ಚಾಗುವುದರಿಂದ ಮಹಿಳೆ ಮತ್ತು ಪುರುಷರ ಫಲವತ್ತತೆಯ ಮೇಲೆ ಏನು ಪರಿಣಾಮ ಉಂಟಾಗುತ್ತದೆ? ಹೌದು, ವಯಸ್ಸು ಹೆಚ್ಚಾದಂತೆ ಪುರುಷರ ಮತ್ತು ಮಹಿಳೆಯರ ಸಂತಾನೋತ್ಪತ್ತಿ ಸಾಮರ್ಥ್ಯ ಏನಿರುತ್ತದೆಲ್ಲ ಅದು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೆ ಇದನ್ನು ನಾವು ಮಹಿಳೆಯರಲ್ಲಿಯೇ ಹೆಚ್ಚಾಗಿ ಕಾಣಬಹುದು. ಏಕೆಂದರೆ ಮಹಿಳೆಯರಲ್ಲಿ ನಿರ್ದಿಷ್ಟವಾದ ಅಂಡಾಣುಗಳ ಸಂಖ್ಯೆಯು ಜನ್ಮದಿಂದಲೇ ಇರುತ್ತದೆ. ಇಷ್ಟೇ ನಂಬರ್ ಆಫ್ ಎಗ್ಸ್ ಫಿಮೇಲ್ ಅಲ್ಲಿ ಇರುತ್ತವೆ. ಆದರೆ ವಯಸ್ಸು ಹೆಚ್ಚಾದಂತೆ ಅವುಗಳ ಸಂಖ್ಯೆಯು ಮತ್ತು ಅವುಗಳ ಗುಣಮಟ್ಟವೂ ಕಡಿಮೆಯಾಗುತ್ತದೆ ಮತ್ತು 35 ವರ್ಷ ಕ್ರಾಸ್ ಆದ ಮೇಲೆ ಅವುಗಳ ಫಲವತ್ತತೆಯು ಕಡಿಮೆಯಾಗುತ್ತದೆ. ನನ್ನ ಮುಂದಿನ ಪ್ರಶ್ನೆ, ವಯಸ್ಸು ಹೆಚ್ಚಾಗುವುದರಿಂದ ಮಹಿಳೆ ಮತ್ತು ಪುರುಷರ ಸಂತಾನೋತ್ಪತ್ತಿ ಸಾಮರ್ಥ್ಯ ಮೇಲೆ ಏನು ಪರಿಣಾಮ ಉಂಟಾಗುತ್ತದೆ? ಹೌದು, ವಯಸ್ಸು ಹೆಚ್ಚಾದಂತೆ ಮಹಿಳೆ ಮತ್ತು ಪುರುಷರ ಸಂತಾನೋತ್ಪತ್ತಿಯ ಸಾಮರ್ಥ್ಯದ ಮೇಲೆ ಬಹಳ ಪರಿಣಾಮ ಬೀಳುತ್ತದೆ ಮತ್ತು ಅದು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೆ ಇದರ ಪರಿಣಾಮವನ್ನು ನಾವು ಮಹಿಳೆಯರಲ್ಲಿಯೇ ಹೆಚ್ಚಾಗಿ ಕಾಣಬಹುದು. ಮಹಿಳೆಯರಲ್ಲಿ ಜನ್ಮದಿಂದಲೇ ನಿರ್ದಿಷ್ಟ ಸಂಖ್ಯೆಯ ಅಂಡಾಣುಗಳು ಇರುತ್ತವೆ ಮತ್ತು ಅವು ವಯಸ್ಸು ಹೆಚ್ಚಾದಂತೆ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತವೆ. 35 ವರ್ಷದ ನಂತರ ಅವರ ವೇಗವೂ ಕೂಡ ಕಡಿಮೆಯಾಗುತ್ತದೆ. ಪುರುಷರಲ್ಲಿ ವೀರ್ಯಾಣುಗಳ ಉತ್ಪಾದನೆ ಜೀವನ ಪರ್ಯಂತ ನಡೆಯುತ್ತಿದ್ದರೂ 45ರಿಂದ 50 ವರ್ಷಗಳ ನಂತರ ಅವುಗಳ ಗುಣಮಟ್ಟ, ಅವುಗಳ ಚಲನಶೀಲತೆ ಇವು ಎಲ್ಲ ಕಡಿಮೆಯಾಗುತ್ತಾ ಹೋಗುತ್ತವೆ. ಇದರಿಂದ ಗರ್ಭಧಾರಣೆಗೆ ಹೆಚ್ಚು ಸಮಯ ಬೇಕಾಗುತ್ತದೆ. ಬಂಜೇತನವನ್ನು ವೈದ್ಯರು ಹೇಗೆ ಮೌಲ್ಯಮಾಪನ ಮಾಡುತ್ತಾರೆ? ಬಂಜೇತನದ ಮೌಲ್ಯಮಾಪನದಲ್ಲಿ ವೈದ್ಯರು ಇಬ್ಬರು ಗಂಡ ಹೆಂಡತಿ ಇಬ್ಬರನ್ನು ಪರೀಕ್ಷಿಸುತ್ತಾರೆ ಮತ್ತು ಕಾರಣವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಅವರು ವೈದ್ಯಕೀಯ ಇತಿಹಾಸ ಅಂದರೆ ಮೆಡಿಕಲ್ ಹಿಸ್ಟ್ರಿಯಲ್ಲಿ ಮದುವೆಯ ಅವಧಿ, ಗರ್ಭಧಾರಣೆಗೆ ಪ್ರಯತ್ನದ ಅವಧಿ, ಋತುಚಕ್ರದ ವಿವರ, ಅದೇ ರೀತಿ ಗರ್ಭಪಾತ ಇದರ ವಿವರಗಳನ್ನು ಮತ್ತು ಏನಾದರೂ ಸೋಂಕಿನ ಹಿಸ್ಟರಿ ಇದ್ದರೆ ಅದನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಏನಾದರೂ ಔಷಧಗಳನ್ನು ತೆಗೆದುಕೊಳ್ಳುತ್ತಿದ್ದರೆ, ಧೂಮ್ರಪಾನ, ಮದ್ಯಪಾನ ಮತ್ತು ಜೀವನ ಶೈಲಿಯ ಬಗ್ಗೆ ವಿಚಾರಿಸುತ್ತಾರೆ. ಇನ್ನು ದೈಹಿಕ ಪರೀಕ್ಷೆಗಳಲ್ಲಿ ಅವರು ಮಹಿಳೆಯ ತೂಕ, ಏನಾದರೂ ಹಾರ್ಮೋನುಗಳ ಅಸಮತೋಲನತೆ ಇದ್ದರೆ ಅದರ ಲಕ್ಷಣಗಳನ್ನು ಮತ್ತು ಅದೇ ರೀತಿ ಸಂತಾನೋತ್ಪತ್ತಿ ಅಂಗಗಳನ್ನು ಪರೀಕ್ಷೆ ಮಾಡುತ್ತಾರೆ. ಅದೇ ರೀತಿ ಪುರುಷರಲ್ಲಿ ಅವರು ವೃಷಣಗಳ ಗಾತ್ರ, ವೀರ್ಯನಾಳಗಳು ಮತ್ತು ಸಂತಾನೋತ್ಪತ್ತಿ ಅಂಗಗಳ ಪರೀಕ್ಷೆ ಮಾಡುತ್ತಾರೆ. ಮತ್ತು ಇದಾದ ನಂತರ ವೈದ್ಯರು ಸ್ವಲ್ಪ ಇನ್ವೆಸ್ಟಿಗೇಷನ್ಗಳನ್ನು ಹೇಳಬಹುದು. ಇದೇ ಪ್ರಶ್ನೆಯನ್ನು ಮುಂದುವರೆಸುತ್ತಾ, ಮಹಿಳೆ ಮತ್ತು ಪುರುಷರಲ್ಲಿ ಯಾವ ಇನ್ವೆಸ್ಟಿಗೇಷನ್ಸ್ ಅಥವಾ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ?
ಮಹಿಳೆಯರಲ್ಲಿ ಮಾಡುವ ಇನ್ವೆಸ್ಟಿಗೇಷನ್ ಅಂದರೆ ಮೊದಲು ಹಾರ್ಮೋನ್ಗಳ ಅಸಮತೋಲನೆಯನ್ನು ತಿಳಿದುಕೊಳ್ಳಲು ಅವರು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡುತ್ತಾರೆ. ಅದೇ ರೀತಿ ಅಂಡಾಶಯ, ಅಂಡಕೋಶ ಮತ್ತು ಅಂಡನಾಳಗಳ ಸ್ಥಿತಿಯನ್ನು ತಿಳಿದುಕೊಳ್ಳಲು ಅಲ್ಟ್ರಾಸೌಂಡ್ ಮಾಡುತ್ತಾರೆ. ಮತ್ತು ಅಂಡಾಶಯ ಬಿಡುಗಡೆ ಆಗುತ್ತದೆಯೋ ಇಲ್ಲೋ ಅದನ್ನು ತಿಳಿದುಕೊಳ್ಳಲು ಅಲ್ಟ್ರಾಸೋನೋಗ್ರಫಿ ಮಾಡುತ್ತಾರೆ. ಮತ್ತು ಅದೇ ರೀತಿ ಹಿಸ್ಟ್ರೋಸಾಲ್ಫಿಂಜೋಗ್ರಾಫಿ ಅಂತ ಇದೆ, ಲ್ಯಾಪ್ರೋಸ್ಕೋಪಿ ಅಂತ ಇದೆ. ಈ ಎಲ್ಲ ಇನ್ವೆಸ್ಟಿಗೇಷನವು ಬಂಜೇತನದ ಮೂಲ ಕಾರಣದ ಮೇಲೆ ಅವಲಂಬಿತವಾಗುತ್ತೆ. ಇದು ಎಲ್ಲರಲ್ಲಿಯೂ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಹಾಗೇನಿಲ್ಲ. ಅವು ಮೂಲ ಕಾರಣದ ಆಧಾರದ ಮೇಲೆ ಅವರು ಇನ್ವೆಸ್ಟಿಗೇಷನ್ ಅನ್ನು ಅಡ್ವೈಸ್ ಮಾಡುತ್ತಾರೆ. ಅದೇ ರೀತಿ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ, ವೀರ್ಯಾಣುಗಳ ಆಕಾರ ಮತ್ತು ವೀರ್ಯಾಣುಗಳ ಗುಣಮಟ್ಟವನ್ನು ತಿಳಿದುಕೊಳ್ಳಲು ಅವರು ವೀರ್ಯಾಣು ಪರೀಕ್ಷೆ ಅಥವಾ ಸೆಮೆನ್ ಅನಾಲೈಸಿಸ್ ಮಾಡುತ್ತಾರೆ. ಹಾರ್ಮೋನುಗಳ ಅಸಮತೋಲನೆಯನ್ನು ತಿಳಿದುಕೊಳ್ಳಲು ಅವರು ಬ್ಲಡ್ ಇನ್ವೆಸ್ಟಿಗೇಷನ್ ಅಥವಾ ರಕ್ತ ಪರೀಕ್ಷೆಯನ್ನು ಮಾಡುತ್ತಾರೆ. ಇದೇ ರೀತಿ ಏನಾದರೂ ವೆರಿಕೋಸೀಲ್ ಅಥವಾ ವೃಷಣದ ಏನಾದರೂ ಸಮಸ್ಯೆ ಇದ್ದರೆ ಅವರು ಸ್ಕಾಟಲ್ ಸೋನೋಗ್ರಫಿ ಅಥವಾ ಸ್ಕಾಟಲ್ ಅಲ್ಟ್ರಾಸೌಂಡ್ ಮಾಡುತ್ತಾರೆ. ಮತ್ತು ತುಂಬಾ ಅಗತ್ಯವಿದ್ದರೆ ಮಾತ್ರ ಅವರು ಜೆನೆಟಿಕ್ ಟೆಸ್ಟ್ ಅನ್ನು ಮಾಡುತ್ತಾರೆ ಅಥವಾ ಆನುವಂಶಿಕ ಟೆಸ್ಟ್ ಅನ್ನು ಮಾಡುತ್ತಾರೆ. ಇನ್ನೊಂದು ಪ್ರಶ್ನೆ, ಬಂಜೇತನದ ಚಿಕಿತ್ಸೆಯಲ್ಲಿ ಬೇಗನೆ ರೋಗ ನಿರ್ಣಯ ಮಾಡಿಸಿಕೊಳ್ಳುವುದು ಎಷ್ಟು ಅಗತ್ಯ? ಬಂಜೇತನದ ಚಿಕಿತ್ಸೆಯಲ್ಲಿ ರೋಗ ನಿರ್ಣಯವನ್ನು ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಏಕೆಂದರೆ ಇದರಿಂದ ನಾವು ಕಾರಣವನ್ನು ಬೇಗನೆ ಗುರ್ತು ಹಿಡಿಬಹುದು, ಕಾರಣವನ್ನು ಕಂಡುಹಿಡಿಯಬಹುದು. ಒಂದು ಸಲ ಕಾರಣ ಕಂಡುಹಿಡಿದ ಮೇಲೆ ಸರಿಯಾದ ಚಿಕಿತ್ಸೆಯನ್ನು ನಾವು ನೀಡಬಹುದು. ಮತ್ತು ಇದೇ ರೀತಿ ನಾವು ವಯಸ್ಸಿನ ಹೆಚ್ಚಳವನ್ನು ತಡೆಯಬಹುದು. ಮತ್ತು ನಾವು ಅದಕ್ಕೆ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡಬಹುದು. ಇಂದಿನ ಸಂಚಿಕೆಯ ಆಕರ್ಷಕ ಮತ್ತು ಮುಖ್ಯವಾದ ವಿಷಯವೆಂದರೆ ಹೋಮಿಯೋಪತಿಯ ಚಿಕಿತ್ಸೆ. ಡಾಕ್ಟರ್, ಬಂಜೇತನದ ಚಿಕಿತ್ಸೆಯಲ್ಲಿ ಹೋಮಿಯೋಪತಿಯ ಪಾತ್ರವೇ? ಬಂಜೇತನದ ಚಿಕಿತ್ಸೆಯಲ್ಲಿ ಹೋಮಿಯೋಪತಿಯು ತುಂಬಾ ಪರಿಣಾಮಕಾರಿಯಾಗಿದೆ. ಹೋಮಿಯೋಪತಿಯಲ್ಲಿ ನಾವು ವ್ಯಕ್ತಿಯ ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಪರಿಗಣಿಸಿ ಔಷಧಿಯನ್ನು ಕೊಡುತ್ತೇವೆ. ಇದನ್ನು ನಾವು ಹಾರ್ಮೋನಿನ ಅಸಮತೋಲನತೆ, ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಅಲ್ಲಿ ಮತ್ತು ಅಂಡಾಣುಗಳ ಗುಣಮಟ್ಟವನ್ನು ಹೆಚ್ಚು ಮಾಡಲು, ವೀರ್ಯಾಣುಗಳ ಗುಣಮಟ್ಟವನ್ನು, ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಕೊಡುತ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಂದರೆ ಅನ್ಎಕ್ಸ್ಪ್ಲೇನ್, ಅದರಲ್ಲಿ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಇರುತ್ತವೆ, ಎಲ್ಲವೂ ಸಾಮಾನ್ಯವಾಗಿರುತ್ತವೆ, ಆದರೂ ಗರ್ಭಧಾರಣೆ ಆಗುವುದಿಲ್ಲ. ಅಂತ ಕೇಸ್ಗಳಲ್ಲಿ ನಾವು ಹೋಮಿಯೋಪತಿಯನ್ನು ಕೊಡಬಹುದು. ನೀವು ಹೇಳಿದ ಹಾಗೆ ಹೋಮಿಯೋಪತಿಯಲ್ಲಿ ವೈಯಕ್ತಿಕ, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿ ಆಧರಿಸಿ ಚಿಕಿತ್ಸೆ ನೀಡುವುದು ಹೇಗೆ? ಹೋಮಿಯೋಪತಿಯಲ್ಲಿ ನಾವು ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳನ್ನು ಪರಿಗಣಿಸುತ್ತೇವೆ. ಇದನ್ನು ನಾವು ಹೋಲಿಸ್ಟಿಕ್ ಅಪ್ರೋಚ್ ಅನ್ನುತ್ತೇವೆ. ಹೋಮಿಯೋಪತಿಯಲ್ಲಿ ನಾವು ಕೇವಲ ದೈಹಿಕ ಸ್ಥಿತಿಯನ್ನು ಅಷ್ಟೇ ಕನ್ಸಿಡರ್ ಮಾಡುವುದಿಲ್ಲ, ನಾವು ಇವರ ಮಾನಸಿಕ ಸ್ಥಿತಿ ಮತ್ತು ಇವರ ಭಾವನಾತ್ಮಕ ಸ್ಥಿತಿಯನ್ನು ಕನ್ಸಿಡರ್ ಮಾಡುತ್ತೇವೆ. ಅಂದರೆ ಈಗ ದೈಹಿಕ ಸ್ಥಿತಿಯನ್ನು ನಾವು ಪರಿಶೀಲಿಸಬೇಕಾದರೆ ನಾವು ಮುಟ್ಟಿನ ರಕ್ತದ ನೇಚರನ್ನು ಕೇಳುತ್ತೇವೆ. ಅಂದರೆ ಮುಟ್ಟು ಅತಿಯಾಗಿ ಬ್ರೈಟ್ ರೆಡ್ ಕಲರ್ ಇದೆಯೋ, ಬ್ರೌನ್ ಕಲರ್ ಇದೆಯೋ, ಏನಾದರೂ ಕ್ಲಾಟ್ಸ್ ಇದಾವೆ, ಏನು ಸ್ಕ್ಯಾಂಟಿ ಬ್ಲೀಡಿಂಗ್ ಆಗುತ್ತೆ, ಇದನ್ನು ಪರಿಶೀಲಿಸುತ್ತೇವೆ. ಯಾವ ತರಹದ ನೋವು ಅವಳಿಗೆ ಆಗುತ್ತದೆ ಮುಟ್ಟಿನ ಸಮಯದಲ್ಲಿ, ಮತ್ತು ಮುಟ್ಟಿನಕ್ಕಿಂತ ಮೊದಲಿಗೆ ಅವಳಿಗೆ ಯಾವುದಾದ್ರೂ ಪ್ರಿಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್, ಸ್ಟ್ರೆಸ್ಸು, ಒತ್ತಡ, ಇರಿಟ್ಯಾಬಿಲಿಟಿ ಇವೆಲ್ಲ ಇದಾವೆ ಏನು ಕೇಳ್ತೀವಿ. ಮತ್ತು ಮಾನಸಿಕದಲ್ಲಿ ಅವರಿಗೆ ಏನಾದರೂ ಭಯ, ಕೋಪ ಅಥವಾ ಭಾವನಾತ್ಮಕದಲ್ಲಿ ಅವರಿಗೆ ಏನಾದರೂ ಕುಟುಂಬದಲ್ಲಿ ಕಲಹೆ, ದಾಂಪತ್ಯ ಜೀವನದ ಏನಾದರೂ ಸಮಸ್ಯೆಗಳಿದ್ದರೆ ಅವೆಲ್ಲವನ್ನು ಪರಿಗಣಿಸಿ ನಾವು ಹೋಮಿಯೋಪತಿ ಮೆಡಿಸಿನ್ ಅನ್ನು ಆಯ್ಕೆ ಮಾಡುತ್ತೇವೆ. ಮತ್ತು ಇವು ತುಂಬಾ ಪರಿಣಾಮಕಾರಿಯಾಗಿವೆ. ಮುಖ್ಯವಾಗಿ ಇವು ನಾವು ಅನ್ಎಕ್ಸ್ಪ್ಲೇನ್ಡ್ ಏನಿರುತ್ತದಲ್ಲ ಅದರಲ್ಲಿ ತುಂಬಾ ಪರಿಣಾಮಕಾರಿಯಾಗಿದೆ. ಮುಂದಿನ ಪ್ರಶ್ನೆ, ಪುರುಷರಲ್ಲಿ ವೀರ್ಯದ ಗುಣಮಟ್ಟ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತಮಗೊಳಿಸಲು ಹೋಮಿಯೋಪತಿಯ ಪಾತ್ರವೇನು? ಹೋಮಿಯೋಪತಿ ಮೆಡಿಸಿನ್ ಅನ್ನು ನೀವು ಯಾರಾದರೂ ತಜ್ಞ ವೈದ್ಯರಿಂದ ಸರಿಯಾಗಿ ತೆಗೆದುಕೊಂಡರೆ ನೀವು ವೀರ್ಯದ ಗುಣಮಟ್ಟವನ್ನು, ವೀರ್ಯದ ಸಂಖ್ಯೆಯನ್ನು ಮತ್ತು ಇವನ್ ನೀವು ವೀರ್ಯದ ಆಕಾರವನ್ನು ಮತ್ತು ವೀರ್ಯದ ಮೊಟಿಲಿಟಿ ಅಂದರೆ ಚಲನಶೀಲತೆಯನ್ನು ಕೂಡ ಇಂಪ್ರೂವ್ ಮಾಡಬಹುದು. ಅದೇ ರೀತಿ ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ಗಳು ಮತ್ತು ಲೈಂಗಿಕ ಸಮಸ್ಯೆಗಳಿಗೂ ಕೂಡ ಹೋಮಿಯೋಪತಿಯಲ್ಲಿ ತುಂಬಾ ಸ್ಕೋಪ್ ಇದೆ. ಹೋಮಿಯೋಪತಿ ಮೆಡಿಸಿನ್ನಿಂದ ನೀವು ಹಾರ್ಮೋನಿನ ಅಸಮತೋಲನೆಯನ್ನು ಕೂಡ ಗುಣಪಡಿಸಬಹುದು.
ಚಿಕಿತ್ಸೆಯ ಫಲಿತಾಂಶ ಕಾಣಿಸಲು ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗಬಹುದು? ಚಿಕಿತ್ಸೆಯ ಫಲಿತಾಂಶದ ಅವಧಿ ಆ ರೋಗದ ಕಾರಣ, ಅದರ ತೀವ್ರತೆ ಮತ್ತು ಚಿಕಿತ್ಸೆಗೆ ಆ ವ್ಯಕ್ತಿಯು ಹೇಗೆ ರೆಸ್ಪಾಂಡ್ ಮಾಡುತ್ತಾನೆ, ಹೇಗೆ ಪ್ರತಿಕ್ರಿಯಿಸುತ್ತಾನೆ, ಅದರ ಮೇಲೆ ಚಿಕಿತ್ಸೆ ಅವಧಿಯನ್ನು ಹೇಳಬಹುದು. ಎಲ್ಲರೂ ಒಂದೇ ರೀತಿ ಪ್ರತಿಕ್ರಿಯೆ ಕೊಡುತ್ತಾರೆ ಅಂತ ಹಾಗೇನಿಲ್ಲ. ಈಗ ಸ್ವಲ್ಪ ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ಗಳಲ್ಲಿ ಮತ್ತು ಹಾರ್ಮೋನಿನ ಅಸಮತೋಲನತೆಯಲ್ಲಿ 3ರಿಂದ 6 ತಿಂಗಳಲ್ಲಿ ನಾವು ರಿಸಲ್ಟ್ ಕೊಡಬಹುದು. ನನ್ನ ಮುಂದಿನ ಪ್ರಶ್ನೆ, ಚಿಕಿತ್ಸೆಯ ಜೊತೆಗೆ ದಂಪತಿಗಳು ಯಾವ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆಯನ್ನು ಅನುಸರಿಸಬೇಕು? ಬಂಜೆತನದ ಚಿಕಿತ್ಸೆ ಯಶಸ್ವಿಯಲ್ಲಿ ದಂಪತಿಗಳು ಕೇವಲ ಔಷಧಿ ಅಷ್ಟೇ ಅಲ್ಲ, ಅದರ ಜೊತೆಗೆ ಪೌಷ್ಟಿಕವಾದ ಆಹಾರ ಸೇವನೆಯನ್ನು ಮತ್ತು ಉತ್ತಮವಾದ ಜೀವನ ಶೈಲಿಯನ್ನು ಅನುಸರಿಸಬೇಕು. ಇದರಿಂದ ಬಹು ಬೇಗನೆ ನಾವು ರಿಸಲ್ಟ್ ಅನ್ನು ಕಂಡುಕೊಳ್ಳಬಹುದು. ಈಗ ಪೌಷ್ಟಿಕವಾದ ಆಹಾರ ಎಂದರೆ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಬೇಕು. ಆಹಾರದಲ್ಲಿ ಪ್ರೋಟೀನ್ ಇರಬೇಕು. ಆಹಾರದಲ್ಲಿ ಹಸಿರು ಪಲ್ಯಗಳು, ತಾಜಾ ಹಣ್ಣುಗಳು, ಕಾಳುಗಳು, ದವಸ ಧಾನ್ಯಗಳು ಇವು ಎಲ್ಲ ಇರಬೇಕು. ಮತ್ತು ಕರೆದ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು, ಪ್ರೊಸೆಸ್ಡ್ ಫುಡ್ ಇದನ್ನು ಕಡಿಮೆ ಮಾಡಬೇಕು ಮತ್ತು ಸಾಕಷ್ಟು ನೀರನ್ನು ಕುಡಿಯಬೇಕು. ಅದೇ ರೀತಿ ಜೀವನ ಶೈಲಿಯ ಬಗ್ಗೆ ಹೇಳಬೇಕೆಂದರೆ ಸರಿಯಾದ ದೇಹದ ತೂಕವನ್ನು ಮೇಂಟೈನ್ ಮಾಡಬೇಕು ಮತ್ತು ದಿನಾಲೂ 30ರಿಂದ 45 ನಿಮಿಷಗಳವರೆಗೆ ಯೋಗ ಮತ್ತು ಎಕ್ಸರ್ಸೈಸ್ ಮಾಡಬೇಕು. ಧೂಮ್ರಪಾನ, ಮದ್ಯಪಾನ ಅಥವಾ ಏನಾದರೂ ತಂಬಾಕು ಸೇವಿಸುತ್ತಿದ್ದರೆ ಅದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಮತ್ತು 7-8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ಅನೇಕರ ಮನಸ್ಸಿನಲ್ಲಿ ತುಂಬಾ ತಪ್ಪು ಕಲ್ಪನೆಗಳಿವೆ. ಆ ತಪ್ಪು ಕಲ್ಪನೆಗಳನ್ನು ತಿದ್ದುಕೊಂಡು ನಿಜ ಸಂಗತಿಯನ್ನು ತಿಳಿದುಕೊಳ್ಳುವ ಸಮಯವಾಗಿದೆ. ನಾನು ನಿಮಗೆ ಕಟ್ಟುಕತೆಗಳನ್ನು ಹೇಳುತ್ತೇನೆ, ನೀವು ಅದರ ನಿಜ ಸಂಗತಿಯನ್ನು ನಮಗೆ ತಿಳಿಸಿಕೊಡಬೇಕು. ಮೊದಲ ಕಟ್ಟುಕತೆ, ಬಂಜೇತನವು ಯಾವಾಗಲೂ ಮಹಿಳೆಯರ ಸಮಸ್ಯೆಯೇ? ಇಲ್ಲ, ಬಂಜೇತನಕ್ಕೆ ಮಹಿಳೆಯರು ಮತ್ತು ಪುರುಷರು ಸಮಾನವಾಗಿ ಕಾರಣೀಭೂತರಾಗಿದ್ದಾರೆ. ಮುಂದಿನ ತಪ್ಪು ಕಲ್ಪನೆ, ಒತ್ತಡ ಮಾತ್ರವೇ ಬಂಜೇತನಕ್ಕೆ ಕಾರಣೀಭೂತವಾಗಿದೆ? ಇಲ್ಲ, ಕೇವಲ ಒತ್ತಡ ಇದು ಬಂಜೇತನಕ್ಕೆ ಕಾರಣವಲ್ಲ. ಇದರ ಜೊತೆಗೆ ತುಂಬಾ ಕಾರಣಗಳಿವೆ, ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಆದರೆ ದೀರ್ಘಕಾಲದ ಮಾನಸಿಕ ಒತ್ತಡವು ಒಂದು ಮೇನ್ ಬಂಜೇತನಕ್ಕೆ ಕಾರಣವಾಗಿದೆ. ಇನ್ನೊಂದು ತಪ್ಪು ಕಲ್ಪನೆ, ಎಲ್ಲಾ ಬಂಜೇತನದ ಪ್ರಕಾರಗಳಲ್ಲಿ ಗರ್ಭಧಾರಣೆ ಸಾಧ್ಯವೇ? ಹಾಗೇನು ಹೇಳೋದಕ್ಕಾಗೋದಿಲ್ಲ. ಎಲ್ಲ ಬಂಜೆತನದಲ್ಲಿ ಗರ್ಭಧಾರಣೆ ಆಗುತ್ತದೆ ಅಥವಾ ಎಲ್ಲದಕ್ಕೂ ಸರಿಯಾದ ಚಿಕಿತ್ಸೆ ಸಿಗುತ್ತದೆ ಅಂತ ಹೇಳಲು ಸಾಧ್ಯವಿಲ್ಲ. ಆದರೆ ಇಂದಿನ ಮೆಡಿಕಲ್ ಅಡ್ವಾನ್ಸ್ಮೆಂಟ್ದಿಂದ ಬಹಳಷ್ಟು ಗರ್ಭಧಾರಣೆಗಳು ಆಗುತ್ತಿವೆ. ಕೊನೆಯ ತಪ್ಪು ಕಲ್ಪನೆ, ವೈದ್ಯರ ಸಲಹೆ ಇಲ್ಲದಿದ್ದರೆ ಫಲವತ್ತತೆ ಹೆಚ್ಚಿಸುವ ಔಷಧಿಗಳು ಅಥವಾ ಪೂರಕಗಳನ್ನು ಬಳಸುವುದು ಸುರಕ್ಷಿತವೇ? ಇಲ್ಲ, ವೈದ್ಯರ ಸಲಹೆ ಇಲ್ಲದೆ ಯಾವುದೂ ಸಪ್ಲಿಮೆಂಟ್ ಅನ್ನು, ಯಾವುದೂ ಮೆಡಿಸಿನ್ ಅನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಏಕೆಂದರೆ ಬಂಜೆತನದ ಕಾರಣಗಳು ಬೇರೆಯವರಲ್ಲಿ ಬೇರೆ ಬೇರೆ ಆಗಿರುತ್ತವೆ. ಅದು ಎಲ್ಲ ಕಾರಣಗಳು ಒಂದೇ ಇರುವುದಿಲ್ಲ. ಅದಕ್ಕಾಗಿ ತಜ್ಞ ವೈದ್ಯರನ್ನು ಪರಿಶೀಲಿಸಿ ಔಷಧಗಳನ್ನು ತೆಗೆದುಕೊಳ್ಳುವುದು ಅಥವಾ ಸಪ್ಲಿಮೆಂಟ್ ಅನ್ನು ತೆಗೆದುಕೊಳ್ಳುವುದು ಉತ್ತಮ. ಧನ್ಯವಾದ ಮೇಡಮ್. ಗರ್ಭಧಾರಣೆಗೆ ಪ್ರಯತ್ನಿಸುತ್ತಿರುವ ದಂಪತಿಗಳಿಗೆ ನೀವು ನೀಡುವ ಪ್ರಮುಖ ಸಲಹೆ ಮತ್ತು ಪ್ರೋತ್ಸಾಹನದ ಸಂದೇಶ ಏನು? ನಾನು ನೀಡುವ ಸಲಹೆ ಎಂದರೆ ಬಂಜೆತನವೇ ಜೀವನದ ಅಂತ್ಯವಲ್ಲ. ಇದರಲ್ಲಿ ಯಾರ ತಪ್ಪು ಇರಂಗಿಲ್ಲ ಮತ್ತು ಇದು ಒಂದು ವೈದ್ಯಕೀಯ ಸಮಸ್ಯೆ. ಇದಕ್ಕೆ ಸರಿಯಾದ ಸಮಯದಲ್ಲಿ ಪರೀಕ್ಷಿಸಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡರೆ ಪೋಷಕರಾಗುವ ಸಾಧ್ಯತೆಯು ತುಂಬಾ ಹೆಚ್ಚಾಗಿದೆ. ನೀವು ಯಾವುದೇ ನಕಾರಾತ್ಮಕ ವಿಷಯಗಳಿಗೆ ತಲೆಗೊಡಬೇಡಿ, ಕಿವಿಗೊಡಬೇಡಿ. ಆತ್ಮವಿಶ್ವಾಸದಿಂದ ಎದುರಿಸಿ ಮತ್ತು ದಂಪತಿಗಳಿಬ್ಬರು ಒಬ್ಬರಿಗೊಬ್ಬರು ಬೆಂಬಲ ಕೊಟ್ಟು ಪರೀಕ್ಷೆಗಳನ್ನು ಮಾಡಿಕೊಳ್ಳಿ ಮತ್ತು ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಇದರೊಂದಿಗೆ ನಮ್ಮ ಇಂದಿನ ಬಂಜೇತನದ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಇಂದು ಬಂಜೇತನದ ಬಗ್ಗೆ ಕುರಿತು ಹಲವಾರು ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಅದರ ಕಾರಣ, ಲಕ್ಷಣವನ್ನೆಲ್ಲ ತಿಳಿಸಿಕೊಟ್ಟಿದ್ದವು ನಮ್ಮ ತಜ್ಞರಾದ ಡಾಕ್ಟರ್ ಗಿರಿಜಾ ಕೊಣ್ಣೂರಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಜ್ಞಾನ, ಸಮಯ ಹಾಗೂ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳು. ನಮಸ್ಕಾರ, ನಾನು ಡಾಕ್ಟರ್ ಗಿರಿಜಾ ಕೊಣ್ಣೂರಿ. ಬಂಜೇತನ ಮತ್ತು ಹೋಮಿಯೋಪತಿ ಚಿಕಿತ್ಸೆಗಾಗಿ, ಅದೇ ರೀತಿ ಮುಟ್ಟಿನ ಸಮಸ್ಯೆಗಳಿಗಾಗಿ, ಅನಿಯಮಿತ ಋತುಚಕ್ರ,